ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ತಾ ಇದ್ದೀವಿ. ಇದು ಕಟ್ ಮಾಡೋದು ನನ್ನ ಫ್ರೆಂಡ್ ಮನೇಲಿತ್ತು, ಇಸ್ಕೊಂಬಂದಿದ್ದೀವಿ. ಇದು ಗೊಟ್ಟ ಸಮೇತ ಕಟ್ ಮಾಡಿ ಹಾಕಿದರೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರುತ್ತೆ. ಹಂಗಾಗಿ ನಮ್ಮ ಮನೆಯವ್ರ ಕೈಯಲ್ಲಿ ಕೊಟ್ಟಿದ್ದೀನಿ, ಕಟ್ ಮಾಡ್ತಾ ಇದ್ದಾರೆ. ಮಾವಿನಕಾಯಿನೂ ಚೆನ್ನಾಗಿತ್ತು, ತುಂಬ ದಪ್ಪದು. ಹಂಗಾಗಿ ಉಪ್ಪಿನಕಾಯಿ ನಾನು ಹಾಕಲ್ಲ, ನನ್ನ ಕೈಯಿಂದ ಖಾರ ಕೆಟ್ಟೋಗುತ್ತೆ. ಅಕ್ಕ ಅವ್ರು ಬಂದಿದ್ರಲ್ಲ, ಊರಿಂದ ಹಾಕ್ತೀನಿ ಅಂದರು. ಮಾವಿನಕಾಯಿ ತೊಗೊಂಬಂದಿದ್ದೆ, ಜಾಸ್ತಿ ಅಂತಂದಿಲ್ಲ, ಒಂದು 2-3 ಮಾವಿನಕಾಯಿ ಅಷ್ಟೇ. ಅದು ನಮ್ಮ ಮನೆಯವ್ರಿಗೆ ಇದ್ದರು, ಹಂಗಾಗಿ ಅವರೇ ಕಟ್ ಮಾಡ್ತಾ ಇದ್ದಾರೆ. ಬನ್ನಿ, ಅವರು ಫಿಲಮ್ ನೋಡ್ತಾ ನಿಧಾನವಾಗಿ ಮಾವಿನಕಾಯಿ ಕಟ್ ಮಾಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಮಾವಿನಕಾಯಿ ಹಾಕಿ ನೆಕ್ಸ್ಟು ಈವ್ನಿಂಗ್ ಸ್ನ್ಯಾಕ್ಸು ಪಾನಿಪುರಿ ಮಾಡ್ತೀನಿ ಅಂದ್ಲು ನಮ್ಮ ದೀಪ. ಪಾನಿಪುರಿ ರೆಡಿ ಮಾಡ್ಕೊತಾ ಇದ್ದಾರೆ. ಓಕೆ ಬನ್ನಿ, ಇವತ್ತಿನ ಡೇ ಹೇಗೆಲ್ಲ ಆಗುತ್ತೆ ಅಂತ ತೋರಿಸ್ತೀನಂತೆ ನಾನು ನಿಮಗೆ. ನೋಡೋಣ, ಇವತ್ತು ಹೊರಗಡೆ ಡಿ-ಮಾರ್ಟಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ. ಏನ ಮಾಡ್ತಾ ಇದ್ದಾರೆ? ದೀಪಕ್ಕ ಏನು ಮಾಡ್ತಿದ್ದಾರೆ? ನಾವಿವಾಗ ಪಾನಿಪುರಿ ಮಸಾಲ ರೆಡಿ ಮಾಡ್ತಾ ಇದ್ದೀವಿ. ಪೂರಿ ಮಳೆ ಬರ್ತಾ ಇದೆ. ಬಿಸಿ ಬಿಸಿ ಕಾಫಿ ಮತ್ತೆ ಪಾನಿಪುರಿ. ಥ್ಯಾಂಕ್ ಯು ಅಕ್ಕ. ವೆಲ್ಕಮ್. ಇದು ಪಾನಿ, ಆಲೂಗಡ್ಡೆ ಮಸಾಲ, ಇದು ಪೂರಿ. ಫ್ರೆಂಡ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಬಂದು ಪಾನಿಪುರಿ ರೆಡಿ ಮಾಡಿದ್ದಾರೆ ನಮ್ಮ ದೀಪ ಆ್ಯಂಡ್ ನಮ್ಮ ಹರಿಣಿ. ಇದಕ್ಕೆ ಟೈಮ್ ತಗೊಂಡಿರೋದು ಮಿನಿಮಮ್ 1 ಅವರ್, ಹಾಫ್ 1 ಅವರ್ ಅಷ್ಟೇನಾ? ಅಷ್ಟೇ, ಇಲ್ಲ 2 ಅವರ್. ಎಷ್ಟು? ಹಾಫ್ 1 ಅವರ್, 30 ಮಿನಿಟ್ಸ್ ಅಷ್ಟೇ. ಯಾಕಂದರೆ ಫಸ್ಟು ಪೂರಿ ಕರೆದಿದ್ದಾರೆ ಮಳೆಯಲ್ಲಿ ತಣ್ಣಗಾಗಲಿ ಅಂತ, ಆಮೇಲೆ ಪಾನಿ ರೆಡಿ ಮಾಡಿದ್ದಾರೆ, ಆಮೇಲೆ ಹಾಲುದು ಇದು ರೆಡಿ ಮಾಡಿದ್ದಾರೆ, ಹಾಗೆ ಇದನ್ನು ರೆಡಿ ಮಾಡಿದ್ದಾರೆ. ಈಗ ಇದ್ರ ಜೊತೆ ಮಿಕ್ಚರ್ ಬೇಕು, ಬಟ್ ಮಿಕ್ಚರ್ ಇಲ್ಲ. ಈಗ ನೋಡು, ಎಲ್ಲ ರೆಡಿ ಮಾಡಿ ನಮ್ಮ ಬಾಯಿಗೆ ಇಡ್ತಾರಂತ ಅಷ್ಟೇ. ಅಲ್ಲಿ ಸುಮ್ಮನೆ ಕೂತ್ಕೊಳಕ್ಕೆ ಹೇಳಿದ್ದಾರೆ ನಮಗೆ. ಕೂಡ್ತೀವಿ ನಾವೀಗ, ಕುಂತಿದ್ದೀವಿ. ಈಗ ನಾವು ಸ್ಟೇಯಲ್ಲಿದ್ದೀವಿ. ನಮ್ಮ ಶ್ರೀ ರೆಡಿ ಪಾನಿಪುರಿ ತಿನ್ನಕ್ಕೆ ರೆಡಿ. ನಮ್ಮ ಮನೆಯವರು ಕೂಡ ರೆಡಿ ಆಗಿದ್ದಾರೆ. ಊಟ ಫ್ರೆಂಡ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಬಂದು ಮನೆಯಲ್ಲೆಲ್ಲ ಪೂರಿ ಇತ್ತು, ಹಾಗಾಗಿ ದೀಪ ಪಾನಿಪುರಿ ಮಾಡ್ತೀನಿ ಅಂದ್ಲು. ಸರಿಯಪ್ಪ ಮಾಡು ಅಂದೆ. ನೋಡ್ಬೋದು ನೀವು, ಎಲ್ಲ ಪೂರಿನ ಹೋಲ್ ಮಾಡಿ ಅದರಲ್ಲಿ ಆಲೂಗಡ್ಡೆ ಫಿಲ್ ಮಾಡಿದ್ದಾಳೆ. ಈಗ ಎಲ್ಲರಿಗೂ ಪಾನಿಪುರಿ ತಿನ್ನಕ್ಕೆ ನಾವು ರೆಡಿ ಆಗಿದ್ದೀವಿ. ನೀವು ರೆಡಿನಾ? ನಿಮಗೂ ತಿನ್ಬೇಕನ್ಸಿದ್ರೆ ಖಂಡಿತ ಮನೇಲಿ ಮಾಡ್ಕೊಂಡು ತಿನ್ನಿ. ಈ ಚಳಿ ಮಳೆಗೆ ಈ ಥರದ್ದು ಏನಾದರೂ ಸ್ನ್ಯಾಕ್ಸ್ ತಿನ್ಬೇಕನ್ಸುತ್ತೆ. ಹೊರಗಡೆ ಫುಲ್ ಮಳೆ ಬರ್ತಾ ಇದೆ. ನನ್ನ ಮಕ್ಕಳು ದೀಪ ಹರಿಣಿ ಈಗ ಹೆಮ್ಮೆ ಆಗಿರಲಿ ಅಂತ ಪಾನಿಪುರಿ ರೆಡಿ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಡಿಯರ್. ಸೂಪರ್ ಆಗಿ ಸ್ಪೈಸಿ ಆಗಿದೆ ಪಾನಿ ಮಾತ್ರ. ದೀಪ ಸೂಪರ್ ಚೆನ್ನಾಗಿದೆ. ಎಲ್ಲ ಕಡೆ ಬಾಗುಂಡೆ.
ಹೆಂಗಿದೆ ಅಮ್ಮ? ಒಳಗಡೆ ಹೋಗ್ಬೇಕಲ್ಲ. ಸೂಪರ್. ಸೂಪರ್. ಕಾಲಿಗೆ ಪಾನಿ ಖಾರ ಆಗಿದೆನಾ? ಸ್ಪೈಸಿ ಆಗಿದೆ. ನೀರು ಏನೋ ಗೊತ್ತಿಲ್ಲ. ಸಾಕೆ ನನಗೆ ಸಾಕು. ಹಾ. ಜಗ್ಗೆ ಪಾಣಿ ಹಾಕ್ಯಾರ ನೀನು. ಖಾರ ಆಗಿದೆ. ಪರವಾಗಿಲ್ಲ. ನಾನು ಸೇರಿ ಪಾನಿಪುರಿ ಮಾಡಿದಾರೆ. ಕಮೆಂಟ್ಸ್ ಕೊಡಬೇಕು. ಎಷ್ಟು? 10ಗೆ 10 ಯಾಕಂದರೆ ಫುಲ್ ಮಳೆ ಬರ್ತಾ ಇದೆ, ಸ್ಪೈಸಿ ತಿನ್ಬೇಕನ್ನಿಸ್ತು. ಹಂಗಾಗಿ ನಮ್ಮ ದೀಪ ಟಕ್ಕ ನಮ್ಮ ಪಾನಿಪುರಿ ಮಾಡ್ತೀನಿ ಆಂಟಿ ಅನ್ನು ಅಷ್ಟು ಅಂದ್ವಿ. ಸ್ಪೈಸಿ ಮಾಡಿದ ಸೂಪರ್. ಈ ಮಳೆ ಟೈಮಲ್ಲಿ ಬಜ್ಜಿ ಈ ಥರ ಪಾನಿಪುರಿ ಕಾಫಿ ಕುಡಿದ್ರೆ ಸೂಪರ್ ಆಗಿರುತ್ತೆ. ಹೇಗಿದೆ ಮೇ? ಚೆನ್ನಾಗಿದೆನಾ? ಇದ್ರಾಗ ನಮ್ಮ ಡ್ಯಾಡಿ ಕೊಡ್ತೀವಿ ಆಲೂಗಡ್ಡೆ. ನೋಡಿ ಹೆಂಗಿದೆ? ಸೂಪರ್. ಪಾನಿ ಜೊತೆ ತಿನ್ನಂಗಿರಲ್ಲ. ಪಾನಿಪುರಿ ಸ್ಪೈಸಿ ಆಗಿದೆ ಅಂತ ಮಾತು ಬರ್ತಾ ಇಲ್ಲ ಅಂದ್ರೆ. ಯಾರು ತಿಂತಾದರೆ ನಾವಿನ್ನ ತಿಂತಾನೇ ಇಲ್ಲ. ಫ್ರೆಂಡ್ಸ್, ಸಾಯಂಕಾಲ ಡಿಮಾರ್ಟಿಗೆ ಬಂದ್ವಿ. ನಮ್ಮ ಮನೆಯವರು ಇಲ್ಲಿ ಸಾಕ್ಸು ಅವರಿಗೆ ಕರ್ಚಿಫ್ ನೋಡ್ತಾ ಇದ್ದಾರೆ. ಕರ್ಚಿಫ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅಕ್ಕ ಹಾಗೆ ನಮ್ಮ ಶ್ರೀ ಕೂಡ ಬಟ್ಟೆ ತಗೊಳ್ತಾ ಇದ್ದಾರೆ. ಅವರು ಬೇರೆ ಸೆಕ್ಷನಲ್ಲಿದ್ದಾರೆ. ನಾನು ಇಲ್ಲಿ ನಮ್ಮ ಮನೆಯವ್ರ ಜೊತೆ ಇದ್ದೀನಿ. ನಮ್ಮದೇನು ಜಾಸ್ತಿ ಶಾಪಿಂಗ್ ಇರಲ್ಲ, ಅವ್ರದ್ದೇನೆ. ಇನ್ನು ಊರಿಗೆ ಹೋಗ್ತಾರೆ, ಹಂಗಾಗಿ ಏನೇನು ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಡಿಮಾರ್ಟಲ್ಲಿ ಸ್ಲಿಪ್ಪರ್ಸ್ ಚೆನ್ನಾಗಿರುತ್ತೆ, ಹಂಗಾಗಿ ಸ್ಲಿಪ್ಪರ್ಸು, ಮಕ್ಕಳದ್ದು ಡೈಲಿ ವೇರ್ ಬಟ್ಟೆ ನೋಡ್ತಾ ಇದ್ದಾರೆ. ಟಿ ಶರ್ಟ್ಸ್ ಎಲ್ಲ ಇಲ್ಲಿ ತುಂಬ ಕಡೆ ಹೋದಲ್ಲೆಲ್ಲ ತುಂಬ ಕಡೆ ಆಲ್ರೆಡಿ ಶಾಪಿಂಗ್ ಆಗಿದೆ. ಎಲ್ಲ ಕಡೆದು ಕವರ್ ಮಾಡಿ ತೋರ್ಸೋಕ್ಕಾಗಿಲ್ಲ ನಾನು. ಈಗ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಹೊರಗೆ ಬಂದ್ವಿ. ಇಲ್ಲಿ ಮೇನು ಡಿಮಾರ್ಟ್ ಅಂದರೆ ಇತ್ತೀಚೆಗೆ ನೆನಪಾಗೋದು ಪಿಜ್ಜಾ. ತುಂಬಾ ಚೆನ್ನಾಗಿರುತ್ತೆ. ನಮಗೆ ಈ ನಡುವೆ ಪಿಜ್ಜಾ ತಿನ್ಬೇಕನ್ಸಿದ್ರೆ ನಾವು ಡಿಮಾರ್ಟಿಗೆ ಹೋಗಿ ಪಿಜ್ಜಾ ತಿನ್ಕೊಂಬರ್ತೀವಿ. ಇಲ್ಲಾಂದರೆ ನಮ್ಮ ಮನೆಯವರು ಆನ್ ದ ವೇ ಆಫೀಸಿಂದ ಬರ್ತಾ ಅಲ್ಲಿಂದ ಪಾರ್ಸಲ್ ತೊಗೊಂಬರ್ತಾರೆ. ಸೂಪರಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ಯಾರಾದರೂ ಪಿಜ್ಜಾ ತಿನ್ಬೇಕನ್ಸಿದ್ರೆ ಡಿಮಾರ್ಟಿಗೆ ಹೋಗಿ ಒಂದ್ಸರಿ ತಿಂದು ಟೇಸ್ಟ್ ನೋಡಿ, ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಸಾಟರ್ಡೆ ಸಂಡೇ ಬಂದರೆ ತುಂಬಾ ರಶ್ ಇರುತ್ತೆ ಡಿಮಾರ್ಟಲ್ಲಿ. ಹಾಗೆ ಈಗ ಹೊರಗಡೆ ಪಿಜ್ಜಾ ಹತ್ರನೂ ಹಾಗೆ ತುಂಬಾ ರಶ್ ಇದೆ, ನೋಡ್ಬೋದು ನೀವು. ನಾವೊಂದು 1/2 hour ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡ್ಬೋದು ಹೊರಗಡೆ ಫುಲ್ ಮಳೆ ಬೇರೆ ಬರ್ತಾ ಇದೆ. ಇನ್ನು ಈ ಮಳೆ ಟೈಮಲ್ಲಿ ಪಿಜ್ಜಾ ತಿಂದರೆ ಸೂಪರಾಗಿರುತ್ತೆ. ಹೊರಗಡೆ ವ್ಯೂ, ಆ ವೆದರು ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಬುಕ್ ಮಾಡಿ 1/2 hour ಆಯಿತು, ಬಟ್ ಇನ್ನೂ ಬಂದಿಲ್ಲ. ಯಾಕಂದರೆ ಸಂಡೇ ಬೇರೆ ಇವತ್ತು, ಫುಲ್ಲು ರಶ್ ಇದೆ ಹೊರಗಡೆ ಪಿಜ್ಜಾ ಹತ್ರನೂ. ಹಂಗಾಗಿ ನಮ್ಮದು ಟೋಕನ್ ಬಂದಾಗ ಅವರೇ ಬೆಲ್ ಮಾಡಿ ಕೂಗ್ತಾರೆ ಟೋಕನ್ ನಂಬರು, ಅವಾಗ ಹೋಗಿ ನಾವು ಇಸ್ಕೋಬೇಕು. ಈ ಥರ ಸಿಸ್ಟಮ್ ಇದೆ ಇಲ್ಲಿ. ಬಟ್ ಟೇಸ್ಟ್ ಮಾತ್ರ ಸೂಪರಾಗಿದೆ. ಈ ನಡುವೆ ಈ ಡಿಮಾರ್ಟಲ್ಲಿ ಆದಾಗಿಂದ ನಾವು ಇಲ್ಲೇ ಬಂದು ಪಿಜ್ಜಾ ತಿಂದು ಹೋಗ್ತೀವಿ. ವೇಟ್ ಮಾಡ್ತಾ ಇದ್ವಿ. ಬಟ್ ಹೊರಗಡೆ ಕುತ್ಕೊಳಕ್ಕೂ ಜಾಗ ಇಲ್ಲ, ಇದೇ ಥರ ಸ್ಟ್ಯಾಂಡಿಂಗಲ್ಲೇ ಇರಬೇಕು. ಹಂಗಾಗಿ ಒಂದು ಸ್ವಲ್ಪ ಬೇಜಾರು ಅನಿಸುತ್ತೆ, ಸುಸ್ತು ಅನಿಸುತ್ತೆ. ಒಳಗಡೆ ಫುಲ್ ಸುತ್ತಾಕಿರ್ತೀವಿ ಡಿಮಾರ್ಟಲ್ಲಿ. ಇಲ್ಲಿ ಹೊರಗಡೆನೂ ವೇಟ್ ಮಾಡಬೇಕು. ಫ್ರೆಂಡ್ಸ್, ಮಳೆ ಬರೋದ್ರಿಂದ ಇಲ್ಲಿ ನನ್ನ ಮಗಳಿಗೆ ಚಳಿ ಆಗ್ತಾ ಇದೆ. ಹಂಗಾಗಿ ವೇಲ್ ತೊಗೊಂಡು ಫುಲ್ ಕವರ್ ಮಾಡ್ಕೊತಾ ಇದ್ದಾಳೆ. ಮನೆಯಿಂದ ಬರುವಾಗ ಏನು ಮಳೆ ಇರಲಿಲ್ಲ, ಇಲ್ಲಿ ಬೆಂಗಳೂರಲ್ಲಿ ಹಾಗೆ ಇದ್ದಕ್ಕಿದ್ದಂಗೆ ಬಂದ್ಬಿಡುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಪಿಜ್ಜಾ ಬಂತು. 20 ನಿಮಿಷ ವೆಯ್ಟ್ ಮಾಡಿದ್ದೀವಿ, ಈಗ ಪಿಜ್ಜಾ ಬಂತು. ಇಲ್ಲಿ ಪಿಜ್ಜಾ ಬಂದು ಪನ್ನೀರ್ದು, ಹಾಗೆ ಆನಿಯನು, ಕ್ಯಾಪ್ಸಿಕಮ್ದು, ಹಾಗೆ ಕಾರ್ನ್ದು, ಇನ್ನು 4 ಇರುತ್ತೆ. ಎಕ್ಸ್ಟ್ರಾ ಚೀಸ್ ಬೇಕಂದರೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕು. ಫ್ರೆಂಡ್ಸ್, ಎಕ್ಸ್ಟ್ರಾ ದುಡ್ಡು ಕೊಟ್ಟರೆ ಜಾಸ್ತಿ ಚೀಸ್ನ ಆ್ಯಡ್ ಮಾಡ್ತಾರೆ. ಜಾಸ್ತಿ ಚೀಸ್ ಇದ್ದರೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರಿಗೂ ನಮ್ಮ ಮನೇಲಿ ಪಿಜ್ಜಾ ತುಂಬ ಇಷ್ಟಪಡ್ತೀವಿ. ಯಾವಾಗಲಾದ್ರೂ ತಿನ್ಬೇಕನ್ಸಿದ್ರೆ ತೊಗೊಂಬಂದುಬಿಡ್ತಾರೆ ನಮ್ಮ ಮನೆಯವರು. ಇಲ್ಲಿ ಅಕ್ಕಗೂ ತುಂಬ ಇಷ್ಟ, ಅಕ್ಕ ದೀಪಗೆ. ನಮ್ಮ ಶ್ರೀ ಓಕೆ ಇಷ್ಟಪಡ್ತಾಳೆ, ಅಷ್ಟೇನು ಜಾಸ್ತಿ ಇಷ್ಟಪಡಲ್ಲ. ನಾವು ಮಿಕ್ಕಿದವರು ಎಲ್ಲರೂ ಸರಾಗಿ ಬಾರಿಸ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಯಾರಿಗಾದ್ರೂ ತಿನ್ಬೇಕನ್ಸಿದ್ರೆ ನಿಯರ್ ಬೈ ಡಿಮಾರ್ಟ್ ಯಾರಿಗಾದ್ರೂ ಹತ್ರ ಇದ್ದರೆ ಹೋಗಿ ಪಿಜ್ಜಾ ತಿನ್ಕೊಳ್ಳಿ.
ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವಿಡಿಯೋ ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಯಾರು ಎಲ್ಲಿ ಸ್ಕಿಪ್ ಮಾಡ್ದೇ ವಿಡಿಯೋ ಫುಲ್ ನೋಡಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ಸಾಯಂಕಾಲ ಈವ್ನಿಂಗ್ ಟೈಮಲ್ಲಿ ಫುಲ್ ಹೊರಗಡೆ ಚಳಿ, ಲೈಟಾಗಿ ಮಳೆ ಬರ್ತಾ ಇದೆ. ಹಂಗಾಗಿ ಟೀ ಜೊತೆ ನಾನಿಲ್ಲಿ ಹಾಗಲಕಾಯಿ ಚಿಪ್ಸ್ ತೊಗೊಂಡಿದ್ದೀನಿ. ಈ ಹಾಗಲಕಾಯಿ ಚಿಪ್ಸ್ ಬಂದು ನಮ್ಮ ಮನೆಯವ್ರ ಆಫೀಸಲ್ಲಿ ಯಾರೋ ಸೇಲ್ ಮಾಡ್ತಾರಂತೆ. ಹಂಗಾಗಿ ಟೇಸ್ಟ್ ನೋಡಿ ಸರ್ ಅಂತ ಹೇಳ್ಬಿಟ್ಟು ಒಂದು 100 ಗ್ರಾಮು ಎಲ್ಲರಿಗೆ ಕೊಟ್ಟಿದ್ರು. ಅಂದರೆ ದುಡ್ಡಿಗೆ, ಹಾಗೆ ಅಲ್ಲ, ನಮ್ಮ ಮನೆಯವ್ರು ತೊಗೊಂಬಂದಿದ್ರು. ಬಟ್ ನನಗೆ ಹಾಗಲಕಾಯಿ ಚಿಪ್ಸು, ಈ ಬೆಂಡೆಕಾಯಿ ಚಿಪ್ಸು ಈ ಥರದ್ದೆಲ್ಲ ತುಂಬಾ ಇಷ್ಟ. ಹಾಗಲಕಾಯಿ ಪಲ್ಯ, ಹಾಗಲಕಾಯಿ ಫ್ರೈಗೂ ಕೂಡ ಅಷ್ಟೇ ತುಂಬ ಇಷ್ಟಪಡ್ತೀನಿ. ನಮ್ಮ ಮನೆಯವರು ರಿಸರ್ವ್ ಕೆಲವೊಂದು ಮಾತ್ರ ತಿಂತಾರೆ. ನಮ್ಮ ಮನೆಯವರು ಅಷ್ಟೇ, ನನ್ನ ಮಗಳಷ್ಟೇ. ನಾನು ಹಂಗಿಲ್ಲ, ಎಲ್ಲ ನಾನು ತಿಂದು ಬಾರಿಸ್ತೀನಿ ಅಷ್ಟೇ. ಎಲ್ಲ ತಿನ್ನೋದು ರೂಢಿ ಮಾಡ್ಕೋಬೇಕು. ಯಾಕಂದರೆ ಎಲ್ಲೋ ಹೋದಾಗ ಕೆಲವೊಂದು ಕಡೆ ಫುಡ್ ಅಡ್ಜಸ್ಟ್ ಆಗಲ್ಲ ನಮಗೆ, ಹಂಗಾಗಿ ಕಷ್ಟ ಆಗುತ್ತೆ. ಎಲ್ಲ ಥರದ್ದು ತಿಂದರೆ ಆರಾಮಾಗಿ ಎಲ್ಲೋದ್ರೂ ಸೇಫಾಗಿ ಆರಾಮಾಗಿ ಬರ್ತೀವಿ ನಾವು. ಬೇರೆ ಸ್ಟೇಟ್ಗೆ ಹೋದಾಗ ಕೆಲವೊಂದು ಕಡೆ ಫುಡ್ ಅಡ್ಜಸ್ಟ್ ಆಗಲ್ಲ. ಹಂಗಾಗಿ ಎಲ್ಲ ತಿನ್ನೋದು ರೂಢಿ ಮಾಡಿಕೊಂಡ್ರೆ ಎಲ್ಲಿ ಹೋದಲ್ಲಿ 3-4 ಡೇಸ್ ಟ್ರಿಪ್ ಏನಾದರೂ ಹೋದರೆ, 1 ವೀಕ್ ಹೋದರೆ ಆರಾಮಾಗಿ ತಿನ್ನೋದು ರೂಢಿ ಮಾಡಿಕೊಂಡ್ರೆ ಒಂದು ಸ್ವಲ್ಪನಾದರೂ ತಿಂದು ಪ್ಲೇಸಸ್ ನೋಡಿಕೊಂಡು ಬರ್ಬೋದು. ಆ ಥರ ಕೆಟಗರಿ ನಂದು. ನಮ್ಮ ಮನೆಯವರು ಸ್ವಲ್ಪ ರಿಸರ್ವ್, ನನ್ನ ಮಗಳು ರಿಸರ್ವ್. ಹಂಗಾಗಿ ಅದು ಬೇಡ ಇದು ಬೇಡ ಎಲ್ಲದರಲ್ಲಿನೂ ತಿನ್ನೋದೊಂದು ಸ್ವಲ್ಪ ಕಡಿಮೆ. ನನಗೆ ಚಿಪ್ಸು ಇದು ತುಂಬಾ ಇಷ್ಟ. ನನ್ನ ಹೊರಗಡೆ ಹೋದ್ರೂ ಅಷ್ಟೇ ನನಗೊಂದೇ ತಂದ್ಕೊಂಡಿರ್ತೀನಿ ನಾನು. ಹಂಗಾಗಿ ನಮ್ಮ ಮನೆಯವರು ಇದು ಕೂಡ ನನಗೊಬ್ಳಿಗೆ ತಂದಿದ್ದಾರೆ ಇಷ್ಟ ಅಂತೇಳ್ಬಿಟ್ಟು ನಾನೇ ತಿಂದು ಖಾಲಿ ಮಾಡಬೇಕೀಗ. ಅದಷ್ಟೂ ತುಂಬಾ ಚೆನ್ನಾಗಿತ್ತು. ಬೇರೆ ಕಡೆ ಎಲ್ಲ ಸ್ವಲ್ಪ ಕಹಿ ಬರೋದು, ಇದು ಒಂದು ಸ್ವಲ್ಪ ಕೂಡ ಕಹಿ ಇಲ್ಲ. ತುಂಬಾ ಚೆನ್ನಾಗಿತ್ತು. ಕಲರ್ ಕೂಡ ಹಾಗೆ ನೋಡೋಕ್ಕೆ ಫುಲ್ ರೆಡ್ಗೆ ತುಂಬ ಚೆನ್ನಾಗಿತ್ತು. ಈ ಹೊರಗಡೆ ಮಳೆ ಚಳಿಗೆ ಟೀ ಕಾಫಿ ಜಾಸ್ತಿನೇ ಕುಡಿತಾ ಇರ್ತೀನಿ. ಅದ್ರ ಜೊತೆ ನಾನೀಗ ಚಿಪ್ಸ್ ತಿಂತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ವಿಡಿಯೋನ ನೋಡಿಲ್ಲ ಹೋಗಿ ವಿಡಿಯೋ ನೋಡಿ. ಹಾಗೆ ಇನ್ನೂ ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಂತೆ. ಬಾಯ್.